ನಿರಂತರ ಸುದ್ದಿ. ಏನು ಮಾಡಬೇಕು ಈ ಥರ ಆಮೇಲೆ ಬರುತ್ತಲ್ಲ, ಏನು ಮಾಡಬೇಕು ನನಗೆ ಗೊತ್ತಾಗ್ತಲ್ಲ. ಆಮೇಲೆ ಇದೆ ನೀವು ಕೇಳ್ತಾ ಇಲ್ಲ, ನಾನು ಕೊಟ್ಟು ಸುಮ್ಮನೆ ಆಗುತ್ತೆ ಯಾಕೆಂತೇಳಿ ಬೈತಾ ಇದ್ದಾರೆ. ನಾನು ಏನು ಮಾಡಬೇಕು? ಇಲ್ಲ ಬಾಡ ಅಂಗಡಿ ಸಾಯ್ಬೇಕು ಆಗ್ತದೆ, ಏನು ಮಾಡೋಕ್ಕಾಗಲ್ಲ ಸರ್. ಬನ್ನಿ ಸರ್ ಒಂಚೂರು ಬೇಗ. ಬಡ ವೃದ್ಧ ದಂಪತಿಗಳು ವಾಸವಿದ್ದಂತಹ ಮನೆಯನ್ನು ಕಡಬ ತಹಶೀಲ್ದಾರ್ ಮತ್ತವರ ಸಿಬ್ಬಂದಿಗಳು ಬುಲ್ಡೋಸರ್ ಬಳಸಿ ಕೆಡವಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ರಾಜ್ಯ ಹೈಕೋರ್ಟಿನ ಆದೇಶವನ್ನು ಪಾಲನೆ ಮಾಡುವಂಥ ಅನಿವಾರ್ಯತೆಗೆ ಸಿಲುಕಿದಂತಹ ಕಡಬ ತಹಶೀಲ್ದಾರ್ ಪ್ರಭಾಕರ ಕಜೂರೆ ಮತ್ತವರ ಸಿಬ್ಬಂದಿಗಳು ಮುತ್ತುಸ್ವಾಮಿ ಮತ್ತು ಅವರ ಪತ್ನಿ ಹಾಗೂ ಮಗಳು ವಾಸವಿದ್ದಂತಹ ಮನೆಯನ್ನು ಕೆಡವಿದ್ದಾರೆ. ರಸ್ತೆ ಬದಿಯಲ್ಲಿ ಸರಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ವಾಸವಿದ್ದಾರೆ ಮತ್ತು ವ್ಯವಹಾರ ಮಾಡುತ್ತಿದ್ದಾರೆ ಎನ್ನುವ ಆರೋಪದಲ್ಲಿ ಅವರ ಮನೆಯನ್ನು ಕೆಡವಲಾಗಿದೆ. ಸರಕಾರಿ ಅಧಿಕಾರಿಗಳ ಈ ದೌರ್ಜನ್ಯದ ವಿರುದ್ಧ ಸ್ಥಳೀಯ ಮಾನವ ಹಕ್ಕುಗಳ ಹೋರಾಟಗಾರ ಅಂತ ಹೇಳಿಕೊಂಡು RTI ಕಾರ್ಯಕರ್ತರೂ ಆಗಿರುವಂತಹ ನೀತಿ ತಂಡದ ಜಯಂತ್ ಟಿ ಮತ್ತು KRS ಪಕ್ಷದ ಪದಾಧಿಕಾರಿಗಳು, ಕಮ್ಯುನಿಸ್ಟು ಪಕ್ಷದ ಮುಖಂಡರು ಸ್ಥಳೀಯರೊಂದಿಗೆ ಸೇರಿಕೊಂಡು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವಿವಾದದಲ್ಲಿ ಶಿಬಾಜೆಯಲ್ಲಿ ಕೃಷಿಕರಾಗಿದ್ದುಕೊಂಡು ಹಲವು ವ್ಯವಹಾರಗಳಲ್ಲಿ ನಿರತರಾಗಿರುವಂತಹ AC ಕುರಿಯನ್ ಎಂಬವರ ಪಾತ್ರದ ಬಗ್ಗೆಯೂ ಮಾತುಗಳು ಕೇಳಿ ಬಂದಿದೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಯ್ ಅಬ್ರಹಾಂ ಅವರ ವಿರುದ್ಧ ಪ್ರತಿಭಟನಾಕಾರರು ಹರಿಹಾಯ್ದಂಥ ಘಟನೆಯೂ ನಡೆದಿದೆ. ತಾಲೂಕು ದಂಡಾಧಿಕಾರಿಯೂ ಆಗಿರುವಂತಹ ತಹಶೀಲ್ದಾರ್ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಘಟನೆಯೂ ನಡೆದಿದೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಗೋಜಲು ಆಗಿಸಿದಂಥ ಕೀರ್ತಿ ಇದ್ದರೆ ಅದು ನೀತಿ ತಂಡ ಎನ್ನುವಂತಹ ಸಂಘಟನೆಯನ್ನು ರಾಜ್ಯಾಧ್ಯಕ್ಷರಾಗಿರುವಂಥ ಕಡಬ ಸಮೀಪದ ಇಚಲಂಪಾಡಿಯ ಟಿ ಜಯಂತ್ ಅವರದ್ದು. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಎಂಬಂತೆ ನೀತಿ ತಂಡದ ಮುಖ್ಯಸ್ಥರು ಟಿ ಜಯಂತ್. RTI ಕಾರ್ಯಕರ್ತರು ಹೌದು. ಸೌಜನ್ಯ ಪರ ಹೋರಾಟದಲ್ಲಿ ಭಾಗಿಯಾಗಿದ್ದವರು. 10 ಹಲವು ಅಕ್ರಮ ಚಟುವಟಿಕೆಗಳನ್ನು ತಾನು ಭೇದಿಸಿದ್ದೇನೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಹೆಚ್ಚಾಗಿ ಬೆಂಗಳೂರಲ್ಲಿ ಇರ್ತಾರೆ. ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎನ್ನುವಂಥ ಆರೋಪವೂ ಇವರ ಮೇಲೆ ಇದೆ. ಇಂತಹ ಟಿ ಜಯಂತ್ ಅವರು ಈ ಬಡ ವೃದ್ಧರ ಸಹಾಯಕ್ಕೆ ನಿಂತು ಹೋರಾಟದ ಕಹಳೆ ಮುಗಿಸಿದ್ದಾರೆ. ಆದರೆ ಈ ಹೋರಾಟ ಯಾಕೆ, ಹೋರಾಟದ ಹಿನ್ನೆಲೆ ಏನು ಎನ್ನುವುದರ ಬಗ್ಗೆ ಯಾರೂ ಮಾತನಾಡುವುದಿಲ್ಲ. ಯಾಕಂತ ಹೇಳಿದರೆ ಅದರ ವಾಸ್ತವ ಸ್ಥಿತಿ ಏನಂತ ಯಾರಿಗೂ ಗೊತ್ತಿಲ್ಲ. ಮೂಲತಃ ಚಿತ್ರದುರ್ಗದವರಾದಂಥ ಮುತ್ತುಸ್ವಾಮಿ, ಅವರ ಪತ್ನಿ ಮತ್ತು ಮಗಳು ರೇಣುಕಾ ಸುಮಾರು 7-8 ವರ್ಷಗಳ ಹಿಂದೆ ಅಲ್ಲಿಂದ ಬಂದವರು. ಶಿಬಾಜೆಯ AC ಕುರಿಯನ್ ಅವರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಅವರು ಒದಗಿಸಿಕೊಟ್ಟಂತಹ ಕಟ್ಟಡದಲ್ಲಿ ವಾಸ ಇದ್ದರು. ಸುಮಾರು 6 ವರ್ಷಗಳ ಹಿಂದೆ ಕೆಲವೊಂದು ಕಾರಣಗಳಿಂದ ಅವರು ಅಲ್ಲಿಂದ ಕೆಲಸ ಬಿಟ್ಟಿದ್ದರು. ಅವರಿಗೆ ಆ ವಿಳಾಸದಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಗಿತ್ತು. ಈ ಮುತ್ತುಸ್ವಾಮಿ ಅವರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್ ಬೆಳ್ತಂಗಡಿ ಶಾಖೆಯಲ್ಲಿ ಅಕೌಂಟ್ ಇದೆ. ಸುಮಾರು 42 ಲಕ್ಷ ರೂಪಾಯಿ ಆ ಅಕೌಂಟ್ನಲ್ಲಿ ಡೆಪಾಸಿಟ್ ಇದೆ. ಬಡವೃದ್ಧ ಅಂತ ಹೇಳುವುದು ಅದಕ್ಕೆ 42 ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ. ಅದು ಅವರು ದುಡಿದು ಸಂಪಾದನೆ ಮಾಡಿದಂಥ ಹಣ. ಅದರ ಬಗ್ಗೆ ತಕರಾರು ಇಲ್ಲ. ಸುಮಾರು 6 ವರ್ಷಗಳ ಹಿಂದೆ AC ಕುರಿಯನ್ ಅವರ ಜಾಗದಿಂದ ಒಕ್ಕಲೆದ್ದು ಬಂದಂಥ ಮುತ್ತುಸ್ವಾಮಿ ಅವರು
ಕಡಬ ಸಮೀಪದ ಕೌಕ್ರಾಡಿ ಗ್ರಾಮದ ಕಾಪಿನಡ್ಕ ಎಂಬಲ್ಲಿ ಸರ್ಕಾರಿ ಜಾಗೆಯೊಂದನ್ನು ಖರೀದಿಸಿ ವಾಸ್ತವ್ಯ ಹೂಡಿದರು. ಸರಕಾರಿ ಜಾಗೆ, ಇದು ಖಾಸಗಿ ಜಾಗೆ ಅಲ್ಲ. ಈ ಜಾಗೆಯನ್ನು ಅವರಿಗೆ ಮಾರಾಟ ಮಾಡಿದವರ ಹೆಸರು ಅಂಬೋಡಿ ಹರಿಜನ ಅಂತೇಳಿ. ಸರ್ಕಾರಿ ಜಾಗೆಯನ್ನು ಯಾವ ಮಾನದಂಡದ ಮೇಲೆ ಮಾರಾಟ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟತೆ ಇಲ್ಲ. ಈ ಮಾರಾಟ ಪ್ರಕ್ರಿಯೆಯಲ್ಲಿ ಮಧ್ಯಸ್ಥಿಕೆಗಾರರಾಗಿದ್ದದ್ದು ಶ್ರೀಕಾಂತ್ ಆಚಾರ್ಯ ಎನ್ನುವ ಸ್ಥಳೀಯರು. 8.5 ಲಕ್ಷ ರೂಪಾಯಿಗೆ ಈ ಮಾರಾಟ ಒಪ್ಪಂದ ಆಗಿದ್ದು. ಅಧಿಕೃತ ದಾಖಲೆ ಇಲ್ಲ. ಯಾವುದೇ ಜಾಗವನ್ನು ಮಾರಾಟ ಮಾಡಬೇಕಂತಂದರೆ ಅದು ಅಧಿಕೃತವಾಗಿ ಮಾರಾಟ ನೋಂದಣಿ ಆಗಬೇಕು. ಸರ್ಕಾರಿ ಜಾಗಕ್ಕೆ ಯಾವುದೇ ರೀತಿಯ ದಾಖಲೆ ಪತ್ರಗಳು ಅವರವರ ಹೆಸರಲ್ಲಿ ಇರುವುದಿಲ್ಲ. ಆದ್ದರಿಂದ ಅದನ್ನು ಅಂಬೋಡಿ ಹರಿಜನ ಅವರಿಗೆ ಮಾರಾಟ ಮಾಡಲಿಕ್ಕೆ ಹಕ್ಕು ಇರುವುದಿಲ್ಲ. ಆದರೆ ಸರ್ಕಾರಿ ಜಮೀನು ರಸ್ತೆ ಬದಿಯಲ್ಲಿದೆ, ಅದನ್ನು ಅವರು ಅವರ ವಶದಲ್ಲಿ ಇಟ್ಟುಕೊಂಡಿದ್ದರು. ಆ ವಶದಲ್ಲಿ ಇಟ್ಟುಕೊಂಡಂಥ ಜಾಗವನ್ನು ಶ್ರೀಕಾಂತಾಚಾರ್ಯ ಅವರ ಮಧ್ಯಸ್ಥಿಕೆಯಲ್ಲಿ ಮುತ್ತುಸ್ವಾಮಿಯವರಿಗೆ 8.5 ಲಕ್ಷಕ್ಕೆ ವ್ಯವಹಾರ ಆಗಿತ್ತು. ಆ ಹಣವನ್ನು ಮುತ್ತುಸ್ವಾಮಿಯವರು ಕೊಟ್ಟಿದ್ದರು. ಆದರೆ ಈ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಗಾರರಾಗಿದ್ದ ಶ್ರೀಕಾಂತ್ ಆಚಾರ್ಯ ಅವರಿಗೆ 50,000 ರೂಪಾಯಿ ಬ್ರೋಕರೇಜ್ ಕಮಿಷನ್ ಬರಬೇಕಿತ್ತು. ಆ ಹಣವನ್ನು ಮುತ್ತುಸ್ವಾಮಿಯೂ ಕೊಡಲಿಲ್ಲ, ಅಂಬೋಡಿ ಹರಿಜನರು ಕೊಡಲಿಲ್ಲ. ಈ ಬಗ್ಗೆ ಅವರ ಮಧ್ಯೆ ವಿವಾದ ಇತ್ತು. ಈ ವಿವಾದ ಇರುವ ಸಂದರ್ಭದಲ್ಲಿ ಶ್ರೀಕಾಂತ್ ಆಚಾರ್ಯ ಅವರು ಮುತ್ತುಸ್ವಾಮಿಯೊಂದಿಗೂ ಅಂಬೋಡಿ ಹರಿಜನರೊಂದಿಗೂ ತಕರಾರು ಮಾಡಿದಾಗ ಅದನ್ನು ಮಾತುಕತೆಯ ಮೂಲಕ ಪರಿಹರಿಸಲು ಯತ್ನಿಸಿದ್ದು ಸ್ಥಳೀಯರಾದ ಎ.ಸಿ. ಮ್ಯಾಥ್ಯೂ. ಎ.ಸಿ. ಮ್ಯಾಥ್ಯೂ ಅವರ ಸಹೋದರ ಎ.ಸಿ. ಕುರಿಯನ್ ಅವರ ಮನೆಯಲ್ಲಿ ಈ ಮುತ್ತುಸ್ವಾಮಿ ಕೆಲಸ ಮಾಡ್ತಾ ಇದ್ದವರು. ಆ ಪರಿಚಯದ ನೆಲೆಯಲ್ಲಿ ಎ.ಸಿ. ಮ್ಯಾಥ್ಯೂ ಅವರ ಮನೆಯಲ್ಲಿ ಮಾತುಕತೆಯಾಗಿತ್ತು. ಮಾತುಕತೆ ಮುರಿದು ಬಿದ್ದಿತ್ತು. ಯಾಕಂತ ಹೇಳಿದರೆ ಶ್ರೀಕಾಂತಾಚಾರ್ಯ ಅವರಿಗೆ 50,000 ರೂಪಾಯಿ ಬ್ರೋಕರೇಜ್ ಕಮಿಷನ್ ಕೊಡಲಿಕ್ಕೆ ಮುತ್ತುಸ್ವಾಮಿಯೂ ಒಪ್ಪಲಿಲ್ಲ, ಆಚೆಯಿಂದ ಅಂಬೋಡಿ ಹರಿಜನನು ಒಪ್ಪಲಿಲ್ಲ. ಆ ಸಂದರ್ಭದಲ್ಲಿ ಈ ವಿಚಾರ ಗುರುವಾಯನಕೆರೆಯ ಮಾಹಿತಿ ಹಕ್ಕು ಹೋರಾಟಗಾರ ಅಶೋಕ್ ಆಚಾರ್ಯರ ಗಮನಕ್ಕೆ ಬಂತು. ಸರಕಾರಿ ಜಾಗೆಯನ್ನು ಯಾವುದೇ ದಾಖಲೆಗಳು ಇಲ್ಲದೆ ಮಾರಾಟ ಮಾಡಲಾಗಿದೆ, ಅದರಲ್ಲಿ ಅಕ್ರಮವಾಗಿ ಒಂದು ಅಂಗಡಿ ಕೋಣೆ ಮತ್ತೊಂದು ಮನೆಯನ್ನು ಕಟ್ಟಿ ವಾಸ ಮಾಡಲಾಗ್ತಾ ಇದೆ ಅಂತೇಳಿ. ಆ ಮನೆಯಲ್ಲಿ ಮುತ್ತುಸ್ವಾಮಿಯವರ ಹೆಂಡತಿ ಮತ್ತು ಮುತ್ತುಸ್ವಾಮಿಯವರ ಮಗಳು ರೇಣುಕಾ ಮತ್ತು ಮುತ್ತುಸ್ವಾಮಿಯವರ ಮಗಳು ರೇಣುಕಾ ಇಟ್ಟುಕೊಂಡಿರುವ ವಿಶ್ವನಾಥ ವಾಸ ಇದ್ದಾರೆ. ಯಾಕಂದರೆ ರೇಣುಕಾ ಅವರಿಗೆ ಚಿತ್ರದುರ್ಗದಲ್ಲಿ ಒಂದು ಮದುವೆಯಾಗಿದೆ. ಆ ಮದುವೆಯಾದ ನಂತರ ಅವರು ಗಂಡನನ್ನು ಬಿಟ್ಟು ವಿಶ್ವನಾಥನೊಂದಿಗೆ ಕೂಡಾವಳಿ ಜೀವನ ಮಾಡಿಕೊಂಡು ಊರಿಗೆ ಶಿಬಾಜೆಗೆ ಬಂದಿದ್ದರು. ಅಲ್ಲಿ ಮುತ್ತುಸ್ವಾಮಿ ಮತ್ತು ತಾಯಿಯೊಂದಿಗೆ ಇದ್ದರು. ಅವರಿಬ್ಬರು ರಬ್ಬರ್ ಟ್ಯಾಪಿಂಗ್ ಕೆಲಸಕ್ಕೆ ಹೋಗ್ತಾಯಿದ್ರು. ಆ ರೀತಿಯಾಗಿ ಕೂಲಿ ಕೆಲಸ ಮಾಡಿ ಜೀವನ ನಿರ್ವಹಣೆ ಮಾಡ್ತಿದ್ರು. ಈ ವಿಶ್ವನಾಥ ಬೇಕರಿಯೊಂದರಲ್ಲಿ ಕೆಲಸ ಮಾಡ್ತಾಯಿದ್ದರು. ಈ ಕುಟುಂಬ ಶಿಬಾಜೆಗೆ ಬರಲಿಕ್ಕೆ ಮುಖ್ಯ ಕಾರಣವಾಗಿರುವುದು ಅವರ ಮಗ. ಈ ಮುತ್ತುಸ್ವಾಮಿಯವರ ಮಗ ಸುಬ್ರಹ್ಮಣ್ಯ ಅಂತ ಇದ್ದಾರೆ. ಅವರು ಒಳ್ಳೆಯ ಅಡುಗೆ ಕೆಲಸಗಾರ. ಅವರು ಚಿತ್ರದುರ್ಗದಿಂದ ಬಂದು ಎ.ಸಿ. ಕುರಿಯನ್ ಅವರ ಬಾರ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಆ ಸಂಪರ್ಕದಿಂದ ಈ ಕುಟುಂಬ ಎ.ಸಿ. ಕುರಿಯನ್ ಅವರ ಜಾಗಕ್ಕೆ ಬಂದು ಅಲ್ಲಿ ಕೆಲಸ ಮಾಡಿಕೊಂಡಿತ್ತು. ಅಲ್ಲಿ ತೊಂದರೆಗಳು ಉಂಟಾದಾಗ ಎ.ಸಿ. ಕುರಿಯನ್ ಅವರು ಅವರನ್ನು ಕೆಲಸದಿಂದ ಬಿಡಿಸಿದ್ರು. ಅಲ್ಲಿಂದ ಅವರು ಕೌಕ್ರಾಡಿಯ ಈ ಜಾಗವನ್ನು ಖರೀದಿಸಿ ಅಲ್ಲಿ ಮನೆ ಕಟ್ಟಿಕೊಂಡು ವಾಸ ಇದ್ದರು. ಎ.ಸಿ. ಕುರಿಯನ್ನವರಿಗೂ ಈ ಕುಟುಂಬಕ್ಕೂ ಇರುವ ಸಂಪರ್ಕ ಸಂಬಂಧ ಇಷ್ಟೇ. ಯಾಕಂದರೆ ಅವರು ವಾಸವಾಗಿರುವ ಜಾಗಕ್ಕೂ ಎ.ಸಿ. ಕುರಿಯನಿಗೂ ಯಾವುದೇ ಸಂಬಂಧ ಇಲ್ಲ. ಎ.ಸಿ. ಕುರಿಯನ್ ಅವರ ಸ್ವಾಧೀನದಲ್ಲಿ 100 ಎಕರೆ
ಜಾಗ ಇದೆ. ಹಲವಾರು ಕಡೆ ವೈನ್ ಶಾಪು, ಬಾರ್ ಇದೆ, ರಬ್ಬರ್ ಎಸ್ಟೇಟ್ ಇದೆ. ನೂರಾರು ಮಂದಿ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಎ ಸಿ ಕುರಿಯನಿಗೂ ಈ ಕುಟುಂಬಕ್ಕೂ ಇರುವ ಸಂಬಂಧಗಳು ಅಷ್ಟೇ. ಯಾವಾಗ ಶ್ರೀಕಾಂತಾಚಾರ್ಯ ಅವರಿಗೂ ಮುತ್ತುಸ್ವಾಮಿಯವರಿಗೂ ಆ ಹಣಕಾಸಿನ ವಿಚಾರದ ತಗದೆ ಬಂದಿತ್ತು, ಅದನ್ನು ಅವರ ಸಹೋದರ ಎ ಸಿ ಮ್ಯಾಥ್ಯೂ ಅವರು ಮಾತುಕತೆಯ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅದು ಬಿಟ್ಟರೆ ಅವರಿಗೆ ಬೇರೆ ಸಂಪ್ರದಾಯ ಇಲ್ಲ. ಈ ಎಲ್ಲ ವಿಚಾರಗಳು ಅಶೋಕ ಆಚಾರ್ಯ ಗುರಾಯನಕೆರೆ ಇವರಿಗೆ ಗೊತ್ತಾಯಿತು. ಅವರು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಆ ಜಾಗದ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ನೋಡುವಾಗ ಆ ಜಾಗ ಸರ್ಕಾರಿ ಜಾಗ. ಆದ್ದರಿಂದ ಅವರು ಕಡಬ ತಹಶೀಲ್ದಾರರಿಗೆ ಒಂದು ಅರ್ಜಿ ಕೊಟ್ಟರು. ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಮನೆ ನಿರ್ಮಾಣ ಮಾಡಲಾಗಿದೆ, ಅದರಲ್ಲಿ ವಾಸ್ತವ್ಯ ಹೂಡಲಾಗಿದೆ. ಮತ್ತೊಂದು ಬದಿಯಲ್ಲಿ ಅಂಗಡಿ ಕೋಣೆ ನಿರ್ಮಿಸಿ ಅದರಲ್ಲಿ ವ್ಯವಹಾರ ಮಾಡಲಾಗ್ತಾ ಇದೆ. ಯಾವುದಕ್ಕೂ ಅಧಿಕೃತ ಪರವಾನಿಗೆ ಇಲ್ಲ. ಆದ್ದರಿಂದ ಆ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಅಂತೇಳಿ ಅರ್ಜಿ ಕೊಟ್ಟಿದ್ದರು ಸುಮಾರು 3 ವರ್ಷಗಳ ಹಿಂದೆ. ಈ ಅರ್ಜಿಯ ಆಧಾರದಲ್ಲಿ ತಹಶೀಲ್ದಾರ್ ಅವರು ಮುತ್ತುಸ್ವಾಮಿ ಅವರಿಗೆ ನೋಟಿಸು ಮಾಡಿದರು. ಆ ನೋಟಿಸ್ ಮಾಡಿದಾಗ ಮುತ್ತುಸ್ವಾಮಿಯವರು ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲಿಗೆ ಹೋಗಿದ್ದರು. ಅವರು ತಹಶೀಲ್ದಾರಿಗೆ ಹೇಳಿದ್ರು, ಬಡ ಕುಟುಂಬ, ತೊಂದರೆ ಮಾಡಬೇಡಿ ಅಂತ ಹೇಳಿದರು. ಆದ್ದರಿಂದ ತಹಶೀಲ್ದಾರ್ ಅವರು ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಹೋಗಲಿಲ್ಲ. ತದಾದ ನಂತರ ಅರ್ಜಿದಾರರಾದಂಥ ಅಶೋಕಾಚಾರ್ಯ ಅವರು ಹೈಕೋರ್ಟಿನ ಬಾಗಿಲು ತಟ್ಟಿದರು. ಎಲ್ಲ ದಾಖಲೆಗಳನ್ನು ಇಟ್ಟು ಹೈಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿದರು. ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿ ವ್ಯವಹಾರ ಮಾಡಲಾಗುತ್ತಿದ್ದರೆ ವಾಸ್ತವ್ಯ ಹೊಂದಲಾಗಿದೆ. ಆದ್ದರಿಂದ ಅದನ್ನು ತೆರವು ಮಾಡಬೇಕು ಅಂತೇಳಿ ತಹಶೀಲ್ದಾರಿಗೆ ಅರ್ಜಿ ಕೊಟ್ಟರು. ಅದನ್ನು ಪರಿಗಣಿಸಿಲ್ಲ. ತಹಶೀಲ್ದಾರರು ಆ ಬಗ್ಗೆ ತನಿಖೆ ನಡೆಸಿಲ್ಲ, ಕೇವಲ ನೋಟಿಸು ಕೊಟ್ಟು ವಾಪಸ್ಸು ಬಂದಿದ್ದಾರೆ. 3 ಬಾರಿ ತಹಶೀಲ್ದಾರರಿಗೆ ಅರ್ಜಿ ಕೊಟ್ಟರು, ಸ್ಪಂದನೆ ಇಲ್ಲ ಅಂತ ಹೇಳಿ PLI ಹಾಕಲಾಗಿದೆ. ಈ ಸಾರ್ವಜನಿಕ ಹಿತಾಸಕ್ತಿಯನ್ನು ವಿಚಾರಣೆ ಸ್ವೀಕರಿಸಿದಂಥ ರಾಜ್ಯ ಹೈಕೋರ್ಟು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ, ಪುತ್ತೂರು ಸಹಾಯಕ ಆಯುಕ್ತರು, ಕಡಬ ತಹಶೀಲ್ದಾರರಿಗೆ ತುರ್ತು ನೋಟಿಸ್ ಇಶ್ಯೂ ಮಾಡಿ. ಈ ತುರ್ತು ನೋಟಿಸ್ ಇಶ್ಯೂ ಮಾಡಿದಾಗ ತಹಶೀಲ್ದಾರರವರ ಪರವಾಗಿ ಸರ್ಕಾರಿ ಅಧಿಕಾರಿಯೊಬ್ಬರು ಹೈಕೋರ್ಟಿಗೆ ಹಾಜರಾದರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಹೈಕೋರ್ಟಲ್ಲಿ ಮನವಿ ಸಲ್ಲಿಸುವ ವೃದ್ಧ ದಂಪತಿಗಳು ತಮ್ಮ ಮಗಳೊಂದಿಗೆ ವಾಸ ಇದ್ದಾರೆ, ಜಾಗ ಸರ್ಕಾರಿ ಜಾಗ, ಅದರಲ್ಲಿ ಇದಿಲ್ಲ, ಅದರಿಂದಾಗಿ ಅದನ್ನು ತೆರವುಗೊಳಿಸಲಿಕ್ಕೆ ಕಾಲಾವಕಾಶ ಬೇಕು ಅಂತೇಳಿ ಹೈಕೋರ್ಟು ತಕ್ಷಣ ತೆರವುಗೊಳಿಸಿ ಏನು ಕ್ರಮ ಕೈಗೊಂಡಿದ್ದಾನೆಂದು ಪರಿಪಾಲನಾ ವರದಿಯನ್ನು ಹೈಕೋರ್ಟಿಗೆ ಸಲ್ಲಿಸಬೇಕು ಅಂತೇಳಿ ಮುಂದಿನ ದಿನಾಂಕವನ್ನು ನಿಗದಿಪಡಿಸಿತು. ಆ ಮುಂದಿನ ದಿನಾಂಕದವರೆಗೂ ತಹಶೀಲ್ದಾರ್ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ. ಮತ್ತೆ ಆ ಪ್ರಕರಣ ಹೈಕೋರ್ಟಲ್ಲಿ ವಿಚಾರಣೆಗೆ ಬಂದಾಗ ಅಶೋಕ್ ಆಚಾರ್ಯ ಪರ ಹಾಜರಿದ್ದಂಥ ವಕೀಲರು ತಹಶೀಲ್ದಾರರು ಬೇಕಂತಲೇ ವಿಳಂಬ ಧೋರಣೆ ನಡೆಸ್ತಾ ಇದ್ದಾರೆ, ಅವರು ಜಾಗವನ್ನು ಅತಿಕ್ರಮಣ ಮಾಡಿದವರೊಂದಿಗೆ ಶಾಮೀಲಾಗಿದ್ದಾರೆ ಎಂಬ ಆರೋಪ ಬರೆಸಿದರು. ಆಗ ಗರಂ ಆದಂಥ ರಾಜ್ಯ ಹೈಕೋರ್ಟ್ ನಿಗದಿತ ತಾರೀಕಿನ ಒಳಗೆ ಜಾಗವನ್ನು ತೆರವುಗೊಳಿಸಿ ತಹಶೀಲ್ದಾರ್ ಅವರು ತಮ್ಮ ಸುಪರ್ದಿಗೆ ವಹಿಸಿಕೊಳ್ಳಬೇಕು, ಈ ಬಗ್ಗೆ ಪರಿಪಾಲನಾ ವರದಿಯನ್ನು ಹೈಕೋರ್ಟಿಗೆ ಸಲ್ಲಿಸಬೇಕು ಅಂತ ಹೇಳಿ ಆದೇಶ ಮಾಡಿದರು. ಈ ರೀತಿಯ ಆದೇಶ ಬಂದ ನಂತರ ತಹಶೀಲ್ದಾರ್ ಅವರಿಗೆ ಆ ಮನೆಯನ್ನು ತೆರವುಗೊಳಿಸದೆ ಗತ್ಯಂತರ ಇರಲಿಲ್ಲ. ಒಂದು ವೇಳೆ ಅವರು ತೆರವುಗೊಳಿಸದೇ ಇದ್ದರೆ ದೂರುದಾರ ಅಶೋಕ್ ಆಚಾರ್ಯ ಅವರು ತಹಶೀಲ್ದಾರರನ್ನೂ ಸೇರಿಸಿ ಕಂಟೆಂಪ್ಟ್ ಆಫ್ ಕೋರ್ಟು ಮೊಕದ್ದಮೆ ದಾಖಲಿಸುವ ಎಲ್ಲ ಸಾಧ್ಯತೆಗಳು ಇತ್ತು. ಅದೂ ಅಲ್ಲದೆ ಅಶೋಕಾಚಾರ್ಯ ಅವರು ತಹಶೀಲ್ದಾರ್ ಅವರಿಗೆ ಸ್ಪಷ್ಟವಾಗಿ ಹೇಳಿದರು, ನೀವು ಅದನ್ನು ತೆರವುಗೊಳಿಸದೇ ಹೋದಲ್ಲಿ ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆ
ಪ್ರಕರಣವನ್ನು ದಾಖಲಿಸಬೇಕಾಗುತ್ತದೆ ಅಂತೇಳಿ. ಅಶೋಕಾಚಾರ್ಯ ಅವರ ಹಿನ್ನೆಲೆಯೂ ಹಾಗೆ ಇದೆ. ಅವರು ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಅವರ ಕೆಲಸ ಕಾರ್ಯಗಳು ನಡೆಯುತ್ತವೆ. ಸರಕಾರಿ ಆಸ್ತಿಗಳನ್ನು ಯಾರೆಲ್ಲ ಕಬಳಿಸಿಕೊಂಡು ಕಟ್ಟಡಗಳನ್ನು ನಿರ್ಮಿಸುತ್ತಾರೋ ಅಂಥವರಿಗೆಲ್ಲರಿಗೂ ಬಿಸಿ ಮುಟ್ಟಿಸಿದಂಥ ಕೀರ್ತಿ ಇದ್ದರೆ ಅದು ಅಶೋಕ್ ಆಚಾರ್ಯ ಅವರಿಗೆ. ಪೊಲೀಸ್ ಇಲಾಖೆಯಲ್ಲಿ ಆಗುವಂಥ ಅನ್ಯಾಯ ಅಕ್ರಮಗಳನ್ನು ಸಹ ಬಯಲಿಗೆಳೆದವರಲ್ಲಿ ಅಶೋಕಾಚಾರ್ಯ ಪ್ರಮುಖ. ಎಲ್ಲ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವರೊಂದು ಸಿಂಹಸೊಪ್ಪ. ಇದ್ದ ಕೆಲಸವನ್ನು ನಾಜೂಕಾಗಿ ಅಷ್ಟೇ ನಿಷ್ಠುರವಾಗಿ ಮಾಡುವಂಥ ಛಾತಿ ಅಶೋಕಾಚಾರ್ಯ ಅವರು. ಈಗಲೂ ಅಶೋಕಾಚಾರ್ಯ ಅವರಲ್ಲಿ ಸುಮಾರು 10-15 ಫೈಲ್ಗಳಿವೆ. 7-8 ಪ್ರಕರಣಗಳು ಹೈಕೋರ್ಟ್ನಲ್ಲಿ ಇದೆ. ಕೆಲವೊಂದು ಬಿಲ್ಡಿಂಗ್ಗಳಿಗೆ ಡೆಮಾಲಿಷನ್ ಆರ್ಡರ್ಗಳು ಆಗಿವೆ. ಮತ್ತೆ ಕೆಲವು ಬಿಲ್ಡಿಂಗ್ಗಳು ಡೆಮಾಲಿಷನ್ ಆರ್ಡರ್ ಆಗುವಂಥ ಸ್ಥಿತಿಯಲ್ಲಿ ಇದೆ. ಇಂಥ ಅಶೋಕ ಆಚಾರ್ಯ ಅವರನ್ನು ಈ ಪ್ರಕರಣದಲ್ಲಿ ಕೀಳಂದಾಜು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ತಹಶೀಲ್ದಾರ್ ಅವರು ಆ ಬಿಲ್ಡಿಂಗನ್ನು ಕೆಡವಲೇಬೇಕಾಯಿತು. ಅದರಿಂದಾಗಿ ಸಮಯಾವಕಾಶ ನೋಡಿಕೊಂಡು ಆ ಅಕ್ರಮ ಕಟ್ಟಡವನ್ನು ಕೆಡವಿದ್ದಾರೆ. ಆದರೆ ಮಾನವೀಯ ನೆಲೆಯಲ್ಲಿ ಅವರಿಗೆ ಒಂದು ಉಳ್ಕೊಳ್ಳಲು ಅವಕಾಶ ಇರಲಿ ಅಂತೇಳಿ ಆ ಅಂಗಡಿ ಕೋಣೆ ಇದ್ದಂತಹ ಭಾಗವನ್ನು ಬಿಟ್ಟಿದ್ದಾರೆ. ವಾಸ್ತವವಾಗಿ ಅದನ್ನೂ ಕೆಡವಬೇಕಿತ್ತು. ಅದನ್ನು ಬಿಟ್ಟದ್ದು ತಹಶೀಲ್ದಾರರ ಮಾನವೀಯತೆ. ಯಾವಾಗ ಮುತ್ತುಸ್ವಾಮಿಯವರ ಅಕ್ರಮ ಕಟ್ಟಡವನ್ನು ತಹಶೀಲ್ದಾರರು ಕೆಡವಿದರು ಅಷ್ಟೊತ್ತಿಗೆ ಅಲ್ಲಿಗೆ ಪ್ರತ್ಯಕ್ಷ ಆದದ್ದು ನೀತಿ ತಂಡದ ಟಿ ಜಯಂತ್ ಮತ್ತು KRS ಪಕ್ಷದ ಕೆಲವು ಪದಾಧಿಕಾರಿಗಳು. ಅವರಿಗೆ ಈ ಜಾಗದ ವಿಚಾರವೇ ಗೊತ್ತಿಲ್ಲ. ಇದು ಯಾವ ರೀತಿಯ ವ್ಯವಹಾರ ಆಗಿದೆ ಅಂತಲೂ ಗೊತ್ತಿರಲಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಹೋಗಲಿಲ್ಲ. ಒಟ್ಟಾರೆಯಾಗಿ ಬಡ ವೃದ್ಧ ದಂಪತಿಗಳ ಮನೆಯನ್ನು ಕೆಡವಿದ್ದಾರೆ ಅಂತೇಳಿ ಯಾವುದೇ ಸರ್ಕಾರಿ ಅಧಿಕಾರಿ ಕಾನೂನು ಬಾಹಿರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರಿ ಜಾಗದಲ್ಲೇ ಅಕ್ರಮವಾಗಿ ಕಟ್ಟಡ ಕಟ್ಟಿದ್ದರೂ ಸಹ ಅದನ್ನು ಕೆಡವಬೇಕಾದರೆ ಕಾಲಾವಕಾಶ ಕೊಡಬೇಕು, ನೋಟಿಸು ಕೊಡಬೇಕು, ಪ್ರತ್ಯುತ್ತರ ಪಡೆದುಕೊಳ್ಬೇಕು. ಪ್ರತಿ ಬಾರಿಯೂ ಅವರು ನೋಟಿಸು ಕೊಟ್ಟಾಗ ಮುತ್ತುಸ್ವಾಮಿಯ ಮಗಳು ರೇಣುಕಾ ಅವರು ತಾಲೂಕು ಕಚೇರಿಗೆ ಹೋಗಿ ಸಮಯಾವಕಾಶ ಕೋರಿ ಅರ್ಜಿ ಸಲ್ಲಿಸ್ತಾ ಇದ್ದರು. ಈ ಮಧ್ಯೆ ಆ ಜಾಗದ ಅನುಭೋಗತನ ನೀಡಬೇಕು ಅಂತ ಹೇಳಿ 94CC ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದರು. ಈ ಅರ್ಜಿ ಸಮಿತಿಯ ಮುಂದೆ ಬಂದು ಅದು ರಿಜೆಕ್ಟ್ ಆಗಿತ್ತು. ಆದ್ದರಿಂದ ಅನಿವಾರ್ಯವಾಗಿ ತಹಶೀಲ್ದಾರರು ಬಿಲ್ಡಿಂಗನ್ನು ಕೆಡವಿದಾಗ ಎದುರು ಬಂದದ್ದು ಜಯಂತ್ ಟಿ ಮತ್ತು KRS ಪಕ್ಷದ ಮುಖಂಡ. ಅವರ ರೋದನಕ್ಕೆ ಸ್ಪಂದನೆ ಸಿಗಲಿಲ್ಲ. ಅಷ್ಟೊತ್ತಿಗೆ ಜಯಂತ್ ಟಿ ಅವರು ಅದಕ್ಕೆ ಕಮ್ಯುನಿಸ್ಟ್ ಪಕ್ಷದ ಮುಖಂಡರನ್ನು ಹೇಳ್ಕೊಂಡು ಬಂದರು. ಅವರೂ ಸಹ ಈ ವಿವಾದ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಕಣ್ಣಲ್ಲಿ ಕಂಡದ್ದು ಏನಂತ ಹೇಳಿದರೆ ಉಳ್ಳವರ ಮರ್ಜಿಗೆ ಸರಿಯಾಗಿ ತಹಶೀಲ್ದಾರ್ ಅವರು ಕಟ್ಟಡ ಕೆಡವಿದ್ದಾರೆ. ಆ ಕಟ್ಟಡ ಕೆಡವಿ ಯಾರಿಗೂ ಲಾಭ ಇಲ್ಲ. ಅದು ಸರಕಾರಿ ಜಾಗ, ರಸ್ತೆ ಬದಿಯಲ್ಲಿರುವ ಜಾಗ. ಅದರಲ್ಲಿ ವೃದ್ಧ ದಂಪತಿಗಳ ಮನೆ ಇದ್ದರೂ ಯಾರಿಗೂ ತೊಂದರೆ ಇರಲಿಲ್ಲ. ಆದರೆ ಸರಕಾರಿ ಜಾಗವನ್ನು ಅತಿಕ್ರಮಣ ಮಾಡಿದ್ದಾರೆ ಎಂದು ಹೈಕೋರ್ಟಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಗಿದ್ದರಿಂದ ಹೈಕೋರ್ಟ್ ಸೂಚನೆಯ ಮೇರೆಗೆ ಅದನ್ನು ಕೆಡವಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅವರಿಗೆ ಬದಲಿ ನಿವೇಶನವನ್ನು ತಹಶೀಲ್ದಾರ್ ಒದಗಿಸಬಹುದಿತ್ತು. ಆದರೆ ಅದರ ಮಧ್ಯದಲ್ಲಿ ಆ ಜಾಗವನ್ನು ಖರೀದಿಸಿದಂತಹ ಒಂದು ಎಗ್ರಿಮೆಂಟ್ ಇತ್ತು. ಆ ಎಗ್ರಿಮೆಂಟಿಗೆ ವ್ಯಾಲ್ಯೂ ಇಲ್ಲ. ಆದರೂ ಸಹ ಅಂಥ ಒಂದು ವ್ಯವಹಾರವನ್ನು ಇವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಕಾನೂನಿನಿಗೆ ವಿರುದ್ಧವಾದ್ದು.
ಆ ಪ್ರಕರಣವನ್ನು ತಹಶೀಲ್ದಾರ್ ಏನಾದರೂ ತನಿಖೆಗೆ ಕೈಗೆತ್ತಿಕೊಂಡರೆ ಸರಕಾರಿ ಜಾಗವನ್ನು ಮಾರಿದ ಅಂಬೋಡಿ ಹರಿಜನ ಅವರು, ಖರೀದಿ ಮಾಡಿದ ಮುತ್ತುಸ್ವಾಮಿ ಅವರು, ಆ ವ್ಯವಹಾರಕ್ಕೆ ಮಧ್ಯಸ್ಥಿಕೆಗಾರನಾಗಿದ್ದಂತಹ ಶ್ರೀಕಾಂತ್ ಆಚಾರ್ಯ ಅವರು ಎಲ್ಲರೂ ತನಿಖೆಗೆ ಒಳಪಡಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಜಾಗದ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರಬೇಕು, ಪಾರದರ್ಶಕತೆ ಇರಬೇಕು. ಸರಕಾರಿ ಜಾಗವನ್ನು ಮಾರಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾರಿದರೂ ಅದು ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ. ಆದ್ದರಿಂದ ತಹಶೀಲ್ದಾರು ಸಹ ಆ ಬಗ್ಗೆ ಗಮನ ಹರಿಸಬೇಕಿತ್ತು. ಅವರು ಸಲ್ಲಿಸಿದ 94 CC ಅರ್ಜಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಕಾನೂನಿನ ತೊಡಕು ಇತ್ತು. ಕಾನೂನಿನ ತೊಡಕು ಇರುವಂಥ ಸಂದರ್ಭಗಳಲ್ಲಿ ಅಂತಹ ಅರ್ಜಿಗಳನ್ನು ಪರಿಗಣನೆ ತಗೊಳ್ಳೋದು. ಆದರೆ ಅವರಿಗೆ ಬೇರೆ ನಿವೇಶನವನ್ನು ಕೊಡ್ಬೋದು. ಆದರೆ ಅದೇ ಕಡಬ ಪರಿಸರದಲ್ಲಿ ಶ್ರೀಲಂಕಾದಿಂದ ವಲಸೆ ಬಂದು ಅಲ್ಲಿ ಬದುಕು ಕಟ್ಟಿಕೊಂಡಂತಹ ತಮಿಳು ವಲಸೆಗಾರರಿಗೆ ವಿನಯ್ ಕುಮಾರ್ ಸೊರಕೆ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಹಕ್ಕುಪತ್ರಗಳು ಹಾಗೆಯೇ ಇದೆ. ಆ ಜಾಗವನ್ನು ಗುರುತಿಸಿ ಇವತ್ತಿಗೂ ಹಸ್ತಾಂತರ ಮಾಡಲಾಗಿಲ್ಲ. ಅದರ ಫಲಾನುಭವಿಗಳು ಇವತ್ತಿಗೂ ತಾಲೂಕು ಕಚೇರಿಗೆ ಅಲೆದಾಡ್ತಿದ್ದೆ. ಈ ಹಿಂದೆ ಪುತ್ತೂರು ತಾಲೂಕು ಕಚೇರಿಗೆ ಅಲೆದಾಡ್ತಿದ್ರು, ಈಗ ಕಡಬ ತಾಲೂಕು ಕಚೇರಿಗೆ ಅಲೆದಾಡ್ತಾ ಇದ್ದಾರೆ. ಆ ಸಮಸ್ಯೆಯನ್ನು ತಹಶೀಲ್ದಾರ್ ಇತ್ಯರ್ಥ ಮಾಡಿಲ್ಲ. ಕಡಬ ತಾಲೂಕು ಕಚೇರಿಯಲ್ಲೂ ಸಹ ಯಾವ ಫೈಲನ್ನು ಮೂವ್ ಮಾಡಬೇಕೋ ಅದರ ಮೇಲೆ ರೇಟ್ ಫಿಕ್ಸ್ ಆಗ್ತದೆ ಎನ್ನುವಂಥ ಆರೋಪಗಳಿವೆ. ಆದ್ದರಿಂದ ಅಲ್ಲಿ ನೂರಾರು ಫೈಲುಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ. ಇದೆಲ್ಲ ಜನಸಾಮಾನ್ಯರಲ್ಲಿ ಅಸಹನೆ ಸೃಷ್ಟಿಯಾಗಿದೆ. ಅವರೆಲ್ಲರೂ ಇಂತಹ ಪ್ರಕರಣಗಳು ಬಂದಾಗ ಒಟ್ಟಾಗುತ್ತಾರೆ. ಆದ್ದರಿಂದ ಯಾವಾಗ ಮುತ್ತುಸ್ವಾಮಿ ಮತ್ತು ಅವರ ಪತ್ನಿ ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಕಮ್ಯುನಿಸ್ಟು ಪ್ರೇರಿತವಾದಂತಹ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು. ಆಗ ಅವರೆಲ್ಲರೂ ಸೇರಿದ್ರು. ಒಟ್ಟಾರೆಯಾಗಿ ತಹಶೀಲ್ದಾರ್ ಅವರ ಮೇಲೆ ಮುಗಿಬಿದ್ದರು. ತಹಶೀಲ್ದಾರ್ ಅವರು ಕಚೇರಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡ ರಾಯ್ ಅಬ್ರಾಮ್ನವರು ಮಧ್ಯಪ್ರವೇಶ ಮಾಡಿ ಸರಕಾರಿ ಅಧಿಕಾರಿಗೆ, ಅದು ಸಹ ಗೆಜೆಟೆಡ್ ದರ್ಜಾಧಿಕಾರಿ, ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ದರ್ಜೆ ಅಧಿಕಾರಿಯ ಮೇಲೆ ಕೀಳು ಭಾಷೆಯಲ್ಲಿ ಅವಹೇಳನ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಕ್ಕೆ ಅವರಿಗೆ ಒಂದು ಮಹಿಳೆಯೊಬ್ಬರು ಚಪ್ಪಲಿ ಅಲ್ಲಿ ಒಡೆಯಲು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಒಟ್ಟಾರೆಯಾಗಿ ಪೊಲೀಸರು ಅದನ್ನು ತಾಬಂದಿಗೆ ತಂದರು. ಇದು ಇಡೀ ಆ ಘಟನೆಯ ಹಿನ್ನೆಲೆ ಮತ್ತು ಕತೆ. ನಿರಂತರ ಸುದ್ದಿ